ಯಾವುದನ್ನ 20ನೇ ಶತಮಾನದಲ್ಲಿ ನಾವು ಸಮಾನತೆ 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 ಅಂತ ಮಾತಾಡ್ತಾ ಇದ್ದೇವೆ, ಆ ಸಮಾನತಾ ತತ್ವವನ್ನ ಮೊಟ್ಟ ಮೊದಲ ಬಾರಿ ಪ್ರಪಂಚದಲ್ಲಿ ಘೋಷಣೆ ಮಾಡಿದ್ದು ಕೃಷ್ಣ. ಎರಡನೇ ಬಾರಿ ಅದನ್ನು ಬೆಂಬಲಿಸಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು. ನಿಮಗೆ ಆ ಕಾಲಘಟ್ಟ ಗೊತ್ತಿದೆ. ಕಾಶಿಯಲ್ಲಿ ಅವರು ಅದ್ವೈತವನ್ನು ಉಪದೇಶ ಮಾಡಿ ಮೆಟ್ಟಿಲುಗಳನ್ನು ಹತ್ತಿ ಹೋಗ್ತಾ ಇದ್ದಾರೆ, ಮುಕ್ತಾಯ ಮಾಡಿ. ಮೇಲಿನಿಂದ ಚಂಡಾಲನೊಬ್ಬ ಇಳಿದು ಬರ್ತಾ ಇದ್ದಾನೆ. ಗಚ್ಚ ಗಚ್ಚ ಅಂದ್ರು, ಹೋಗು ದಾರಿ ಬಿಡು ದಾರಿ ಬಿಡು. ಆತ ಕೇಳದ, ಸ್ವಾಮಿ ಇಷ್ಟೊತ್ತು ಅದ್ವೈತವನ್ನು ಉಪನ್ಯಾಸ ಕೊಟ್ಟಿದ್ದೀರಿ, ಯಾವುದು ದಾರಿ ಬಿಡಬೇಕಾದ್ದು, ಈ ದೇಹವೋ ಆತ್ಮವೋ? ಅವರಿಗೆ ಅರ್ಥ ಆಯ್ತು. ದೇಹ ಬಿಡು ಅಂದ್ರೆ ಅವನ ದೇಹಕ್ಕೂ ನನ್ನ ದೇಹದಲ್ಲಿಯೂ ಒಂದೇ ವಿಧವಾಗಿರ್ತಕ್ಕಂಥ ರಕ್ತ ಮಾಂಸ ಮೂಳೆ ಮಜ್ಜೆ ಇದೆ. ಆತ್ಮ ಎಲ್ಲರಲ್ಲಿಯೂ ಒಂದೇ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ ಗಚ್ಚ ಗಚ್ಚ ಅನ್ನೋದ್ರಿಗೆ ಅರ್ಥ ಏನಿದೆ? ಆಗ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಬಹಳ ದೊಡ್ಡದಾಗಿರತಕ್ಕಂಥ ಒಂದು ಮನೀಷಾ ಪಂಚಕವನ್ನು ರಚನೆ ಮಾಡಿದ್ರು. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದುಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣೇ ಸ ಏವ ಅಹಂ ನ ಚ ದೃಶ್ಯ ವಸ್ತು ಇತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ಅವ್ರು ಹೇಳಿದ್ರು, ಜಾಗ್ರತ್, ಈ ಶ್ಲೋಕವನ್ನು ವಿವರಣೆ ಕೊಡೋದಕ್ಕೆ 1 ಗಂಟೆ ಬೇಕು ಅರ್ಥ ಮಾಡಿಸೋಕೆ. ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ, ಜಾಗ್ರತ್ತಿನಲ್ಲಿ ಈಗ ನಾವಿದ್ದೀವಿ, ನೋಡ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇರೋದಕ್ಕೆ ಸಾಕ್ಷ್ಯ ಏನು? ನಾನು ನೋಡುತ್ತಿರುವುದನ್ನ, ಕೇಳಿಸಿಕೊಳ್ಳುತ್ತಿರುವುದನ್ನ ಮತ್ತೆ ಯಾವುದೋ ಒಂದು ಸಾಕ್ಷಿಯಾಗಿ ನೋಡುತ್ತಿದೆ. ಕನಸನ್ನು ಕಾಣ್ತಾ ಇದ್ದೀವಿ, ನೆನ್ನೆ ಕಂಡು ಈ ಕನಸನ್ನ, ಅದಕ್ಕೆ ಸಾಕ್ಷ್ಯ ಏನು? ಬೆಳಗ್ಗೆ ಎದ್ದು ಹೇಳ್ತೀನಿ ಕನಸು ಕಂಡೆ, ತುಂಬಾ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀವಿ. ಕನಸೂ ಇಲ್ಲ, ಏನೂ ಇಲ್ಲ. ಕನಸೂ ಇಲ್ಲದ, ಯಾವುದೇ ತಾಪತ್ರಯವಿಲ್ಲದ, ಜಾಗೃತ್ ಅವಸ್ಥೆ ಇಲ್ಲದ ಒಂದು ಸ್ಥಿತಿ ಇದೆಯಲ್ಲ, ಅದನ್ನು ಸುಷುಪ್ತಿ ಅಂತ ಕರೀತಾರೆ. ಆನಂದಮಯವಾಗಿರ್ತಕ್ಕಂಥ ಕಾಲ. ಆ 3ಕ್ಕೂ ಸಾಕ್ಷಿಯಾಗಿರತಕ್ಕಂಥದ್ದು ಯಾವುದೋ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣೆ. ಆ ಚತುರ್ಮುಖ ಬ್ರಹ್ಮ ಇಂದ ಹಿಡಿದು ಇರುವೆ ತನಕ ಎಲ್ಲರಲ್ಲಿಯೂ ಯಾವ ಜೀವ ಅನ್ನುವುದು ಹರಿದಾಡ್ತಾ ಇದೆಯೋ ಸ ಏವಾಹಂ, ಅದೇ ನಾನು. ನಚ ದೃಶ್ಯ ವಸ್ತು, ನನ್ನ ಕಣ್ಣಿಗೆ ಕಾಣಿಸ್ತಕ್ಕಂಥ ಕಂಬನೋ, ಹೆಂಡತಿನೋ, ಮಕ್ಕಳು, ನನ್ನ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಹಣವೋ, ನನ್ನ ಆಸ್ತಿಯೋ, ನನ್ನ ಅಧಿಕಾರವೋ, ಇದು ಯಾವುದೂ ಅಲ್ಲ. ಸ ಏವಾಹಂ ನಚ ದೃಶ್ಯ ವಸ್ತು ಇತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್. ಇದನ್ನ ದೃಢವಾಗಿ ಯಾರು ತಿಳಿದುಕೊಂಡಿದ್ದಾರೋ ಆ ಮನುಷ್ಯ, ಮುಂದಿನ ವಾಕ್ಯ ಕೇಳಿಸ್ಕೊಳ್ಳಿ, 20ನೇ ಶತಮಾನದಲ್ಲಿಯೂ ನಾವು ಹೇಳಲ್ಲ ಆ ಮಾತನ್ನ. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಹೇಳ್ತಾ ಇದ್ದಾರೆ, ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ. ಹಾಗೆ ಆ ತತ್ವವನ್ನು ಅರ್ಥ ಮಾಡಿಕೊಂಡಿರತಕ್ಕವನು ಚಂಡಾಲನಾದರೂ ಆಗಲಿ, ಮಹಾ ದೊಡ್ಡ ಬ್ರಾಹ್ಮಣನಾದರೂ ಆಗಲಿ, ಅವರು ನನಗೆ ಗುರು ಅಂತ ಹೇಳ್ತಾರ್ರಿ. ಅರ್ಥ ಆಯ್ತಾ ನಿಮಗೆ? ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಚಂಡಾಲನನ್ನು ಬ್ರಾಹ್ಮಣನನ್ನು ಸಮಾನ ಮಾಡಿ ಹೇಳ್ತಾರೆ, ಸಮಾನರು, ಅವರು ನನಗೆ ಗುರುಗಳು, ಈ ಅದ್ವೈತ ತತ್ವವನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅಂತ. ಅರ್ಥ ಆಯ್ತೇನ್ರಿ? ಅರ್ಥ ಆಗಿದ್ರೆ ಚಪ್ಪಾಳೆ ಹೊಡೆಯಿರಿ. ನೀವು ಚಪ್ಪಾಳೆ ಹೊಡಿ ಅಂತಂದ್ರೆ ಹೇಳಿ ಮಾತಾಡದೇ ಇರೋ ಮಾಡಬೇಕು ಅಂತ. ಇನ್ನ ಮುಂದಿನ ಅಂಶ, 3ನೆಯ ಅಂಶ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ, ಅವನು ಯಾವ್ದಾರೋ ಜಾತಿ ಇರಲಿ ಬಿಡ್ರಿ, ನನ್ನ ಪಕ್ಕದಲ್ಲಿ ಕುಳಿತಿರತಕ್ಕಂಥ ವ್ಯಕ್ತಿಗೆ ನಾನು ಗೌರವ ಕೊಡಬೇಕಾಗಿದ್ದರೆ ಆತ ಜ್ಞಾನಿಯಾಗಿರ್ಬೇಕು. ಏನ್ ಕರ್ತೀವಿ, ನಿಮ್ಮಂಥವ್ರಿದ್ರೆ ನಾವು ಬೆಲೆ ಕೊಡ್ತೀವಿ. ಶಿಲ್ಪಿಳ್ಳೆ ಹೆಂಗಾರ್ರೆ, ನೀವು ಜ್ಞಾನಿಗಳು ತಾನೆ, ಅದಕ್ಕೆ ನಿಮಗೆ ಬೆಲೆ ಕೊಡ್ತೀವಿ.
ಶ್ರೀಶಾನಂದನ್ ಕೇಳಬೇಕಾದ್ದೇ ಇಲ್ಲ, ಅವರು ಪ್ರಜ್ಞಾನ ಘನ ಅದು. ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ನಮ್ಮ ಸಮಾಜದಲ್ಲಿ ನಾವು ಯಾರಿಗಾದರೂ ಬೆಲೆ ಕೊಡ್ತಾ ಇದ್ದೀವಿ ಅಂದ್ರೆ ಅವರು ಜ್ಞಾನಿಯಾಗಿರಬೇಕು. ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಹೇಳಿದರು, ಜ್ಞಾನ ವಿಹೀನ ಸರ್ವಮನೇನ. ನಿಮ್ಮ ಹತ್ರ 100 ಕೋಟಿ ಇರಬಹುದು, ನೀವು 1000 ಎಕರೆ ಸರದಾರ ಆಗಿರಬಹುದು, ನಿಮ್ಮಲ್ಲಿ ಕೋಟಿ ಕೋಟಿ ಕೆಜಿ ಚಿನ್ನ ಇರಬಹುದು, ಸರ್ವಮನೇನ ಜ್ಞಾನ ವಿಹೀನ ಸರ್ವಮನೇನ ಮುಕ್ತೋ ನಭವತಿ ಜನ್ಮಶತೇನ. ನೀವು 100 ಜನ್ಮಗಳನ್ನು ಎತ್ತಿರು ನಿಮಗೆ ಮುಕ್ತಿ ಸಿಗಲ್ರಿ. ಜ್ಞಾನಿಗಳಾಗ್ರಿ, ಓದ್ರಿ, ಜಾಣರಾಗ್ರಿ, ಬುದ್ಧಿವಂತರಾಗ್ರಿ. ನೀವು ಜ್ಞಾನಿಗಳಾಗಿದ್ದರಿಂದಲೇ ನಿಮಗೆ ಪರದೇಶಗಳಲ್ಲಿ ಮಾನ್ಯತೆ ಇದೆ. ಈ ಹೊತ್ತಿನ ದಿವಸ ಅಮೆರಿಕಾದಲ್ಲಿ ಹೆಚ್ಚು ಮಂದಿ ಸಾಫ್ಟ್ವೇರ್ ಎಂಜಿನಿಯರ್ಗಳಿದ್ದಾರೆ ಅಂದರೆ, ಕರ್ಜಿಯವರೇ ನಿಮಗೆ ಗೊತ್ತು, ಅದರೊಳಗೆ 75 ಭಾಗ ನಾವೇ. ಬ್ರಾಹ್ಮಣರೇ ಜಾಸ್ತಿ ಇರತಕ್ಕಂಥದ್ದು. ಅಮೆರಿಕಾದ ಬುದ್ಧಿಮತ್ತೆಗೆ ಕಾರಣ ಯಾರು? ನೀವು ಹೇಳ್ರಿ. ನೀವು